ನಿಮಗೂ ಹಿಂಗೆ ಏನಾದರೂ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಿದ್ರೆ ಆ ಫ್ರೆಂಡ್ನ ಶೇರ್ ಮಾಡಿ. ಎಲ್ಲ ಕರ್ನಾಟಕದವರು. ಸೊ ಕರ್ನಾಟಕದಲ್ಲೇ 3 ಜನ ಕಾಲೇಜ್ನ ಮುಗಿಸಿದ್ದೀವಿ, ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದೆ. ಒಂದ್ಸಲ ಆದರೂ ಅವ್ರಿಗೋಸ್ಕರ ಟೈಮ್ ಕೊಡಿ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಫ್ರೆಂಡ್ಸ್, ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರಿ. ಹಾಯ್ ಗೈಸ್, ಏನು ಮಾಡ್ತಿದ್ದೀರಾ ಎಲ್ಲರೂ? ನಾವಿವತ್ತು ಗಾರ್ಡನ್ಗೆ ಬಂದಿದ್ದೀವಿ. ಗಾರ್ಡನ್ ಯಾವುದಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗಾರ್ಡನ್ನು, ತುಂಬ ಚೆನ್ನಾಗಿದೆ. ಸೊ ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದರು. ಸೊ ಅವ್ರ ಜೊತೆಗೆ ನಾವು ಸ್ವಲ್ಪ ಹಾಗೆ ಹೊರಗಡೆ ಹೋಗಿ ಮಜಾ ತಗೊಳ್ಳೋಣ ಅಂತ ಬಂದಿದ್ದೀವಿ. ನಾನು, ನನ್ನ ಹಸ್ಬೆಂಡು, ಹಾಗೆ ನನ್ನ ಫ್ರೆಂಡ್ ಬಂದು ತೋರಿಸ್ತೀನಿ ಯಾರಂತ. ಇವಳು ಬಂದುಬಿಟ್ಟು ಕರ್ನಾ, ಇವಳ ಹೆಸರು. ಹಾಯ್ ಫ್ರೆಂಡ್ಸ್, ನಾನು ಪುಣೆದಲ್ಲೇ ಇರೋದು. 8 ಮಂತ್ ಆಯಿತು ಇವಳು ಮೀಟ್ ಆಗ್ಲಿಕ್ಕೆ, ಹಾಗೋಸ್ಕರ ನಾವು ಬಂದ್ವಿ ಮೀಟ್ ಆಗ್ಲಿಕ್ಕೆ. ಅವ್ರ ಫ್ರೆಂಡ್ ಹೇಳ್ತಾ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಮೇಘ. ಹಾಯ್. ನಾವು 3 ಜನ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್. ಸೊ ಆಫ್ಟರ್ 9 ಇಯರ್ಸ್ ನಾನು ಮೀಟ್ ಆಗ್ತಾ ಇರೋದು. ಇವಳು ಮೀಟ್ ಆಗ್ತಾ ಇರೋದು 9 ಇಯರ್ಸ್, ನಾನು ಮೀಟ್ ಆಗ್ತಿರೋದು 8 ಮಂತ್ಸ್. ಅವರು ಇವರ ಮಮ್ಮಿ, ನಮ್ಮ ಹಸ್ಬೆಂಡ್ ಅಲ್ಲಿದ್ದಾರೆ. ಸೊ ತುಂಬ ದೂರ ಹೋಗಿದ್ದಾರೆ, ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ತುಂಬ ಮಜಾ ಮಾಡಿದ್ವಿ ಇವತ್ತು, ತುಂಬ ಎಂಜಾಯ್ಮೆಂಟ್ ಆಯಿತು. ಹಾಗೆ ನಾಳೆ ಕೂಡ ನಾವು ಶಿರ್ಡಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಸೊ ನಿಮಗೂ ಹಿಂಗೆ ಏನಾದರೂ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಿದ್ರೆ ಆ ಫ್ರೆಂಡ್ನ ಶೇರ್ ಮಾಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಗಾರ್ಡನ್. ನೀರಿದೆ ಆದರೆ ಇಲ್ಲ. ಹಿಂಗೂ ಮಾಡ 1906. ತುಂಬ ದಿನದ ಮೇಲೆ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ. ಸೊ ಆ ಕಡೆನೂ ಸ್ವಲ್ಪ ಗಾರ್ಡನ್ ಇದೆ, ಈ ಕಡೆ ಎಲ್ಲ ಈ ಥರ ಇದೆ. ಸೊ ನೀವು ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಿ, ಎಂಜಾಯ್ ಮಾಡಿ. ಸೊ ಲೈಫ್ನ ಖುಷಿಯಾಗಿಟ್ಕೊಳ್ಳಿ. ನಾವೇನು ಮಾತಾಡೋಣ ಫ್ರೆಂಡ್ಸ್, ಫ್ಯಾಮ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಮೀಟ್ ಆದಮೇಲೆ ತಿಳಿಯೋದು. ಪಾಪ ಅವ್ರ ಜೊತೆಗೆ ಅವ್ರು ನಮಗೋಸ್ಕರ ಇರಬೇಕು, ನಾವು ಅವ್ರ ಜೊತೆಗೆ ಮಾತಾಡ್ಬೇಕು, ಅವ್ರ ಜೊತೆ ಟೈಮ್ ಕಳಿಬೇಕು, ಭಾಳ ಆಸೆ ಇಟ್ಕೊಂಡಿರ್ತಾರೆ. ಹಂಗಾಗಿ ನಾವು ಅವ್ರಿಗೋಸ್ಕರ ಒಂದು ಸ್ವಲ್ಪನೂ ಟೈಮ್ ಕೊಡಲಿಲ್ಲ ಅಂದ್ರೆ ಅವ್ರ ಮನಸ್ಸಿಗೂ ಬೇಜಾರು ಅನ್ಸಲ್ವ. ಹಾಗಾಗಿ ಮಂತ್ಲಿ ಒಂದ್ಸಲ ಆದರೂ ಅವ್ರಿಗೋಸ್ಕರ ಟೈಮ್ ಕೊಡಿ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಫ್ರೆಂಡ್ಸ್, ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರಿ. ಏನಂತೆ? ತುಂಬ ಒಳ್ಳೆ. ನಾವೆಲ್ಲ ಕರ್ನಾಟಕದವರು. ಸೊ ಕರ್ನಾಟಕದಲ್ಲೇ 3 ಜನ ಕಾಲೇಜ್ನ ಮುಗಿಸಿದ್ದೀವಿ, ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದೆ. 9 ಇಯರ್ಸ್ ಆಗಿತ್ತು ಈ ಥರ ನಾವು ಮೀಟ್ ಆಗದೆ, ಬಟ್ ಇವಾಗ ಮೀಟ್ ಆಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಹಾಗೆ ಇವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ, ನಾಳೆ ಅವ್ರ ಮನೆಗೆ ನಾವು ಹೋಗ್ತೀವಿ. ಇವರು ನಮ್ಮ ಹಸ್ಬೆಂಡು, ಹಾಗೆ ನನ್ನ ಬೇಬಿ. 1.5 ವರ್ಷ ಇದಕ್ಕೆ, ನನ್ನ ಬೇಬಿಗೆ. ಹಾಗೆ ರೀಲ್ಸ್ ಮಾಡಬೇಕು ಅಂತ ಸುಮ್ಮನೆ ನಡೀತಾ ಬರ್ತಾ ಇದ್ದೀವಿ ಸ್ಲೋ ಮೋಷನಲ್ಲಿ, ಚೆನ್ನಾಗಿ ಒಂದು ವಿಡಿಯೋ ಮಾಡಬೇಕಂತ. ಈ ವಿಡಿಯೋನ ಎಡಿಟಿಂಗ್ ಹೇಗಾಗಿದೆ ಅಂತ ರೀಲ್ಸಲ್ಲಿ ಹೋಗಿ ನೋಡಿ. ನನ್ನ ಬೇಬಿ ವಿಡಿಯೋ ಮಾಡಬೇಕಂದ್ರೆ ಇವನು ನಿಂತಲ್ಲೇ ನಿಂತ್ಕೊಳ್ತಾ ಇಲ್ಲ, ಫುಲ್ ಕುಂದಾಡ್ತಾನೆ, ಜಿಗ್ದಾಡ್ತಾನೆ. ಹಾಗೆ ಸ್ವಲ್ಪ ಫೋಟೋ ಗೀಟೋ ಎಲ್ಲ ತೆಗೆದುಕೊಂಡ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಅವಳು ವಿಡಿಯೋಸ್ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಅವರು ಕೂಡ ರೀಲ್ಸ್ ಕೂಡ ಮಾಡಿದರು. ನೋಡಲಿ ಎಷ್ಟು ಚಂದ ಬರೋದು. ಇವಾಗ ನೋಡಿ ನನ್ನ ಬೇಬಿ ಏನು ಮಾಡ್ತಾನೆ ಅಂತ. ಇವ್ರು ಯಾರು ಏನು ಅಂತ ಏನೂ ಗೊತ್ತಿಲ್ಲ, ಬಟ್ ದೋಸ್ತಿಗೆ ಮಾಡ್ಕೊಂಡಿದ್ದಾನೆ. ಮಾಡ್ಕೊಂಡು ಅವ್ರ ಜೊತೆಗೆ ನೋಡ್ರಿ, ಹುಡುಗಿ ನೋಡಿ ಅವನನ್ನ ಕರ್ಕೊಂಡು ಇದ್ದಾಳೆ. ಇವಾಗ ನೋಡ್ರಿ ಹೋಗ್ತಾ ಇದ್ದಾನೆ, ಹಂಗೆ ಸುಮ್ಮನೆ ಹೋಗ್ತಾ ಇದ್ದಾನೆ. चल 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 ओए चल तो चल चल
ಸ್ಲೋ ಮೋಷನ್ ಮಾಡೋದು ಅದನ್ನ ಆಮೇಲೆ ತೋರು ಹೊಳ್ಳ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋಸ್ನ ನೋಡಿ ಖುಷಿ ಆಯಿತು ಅನ್ನೋದಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.